ಯಡಿಯೂರಪ್ಪ ಕೇಸ್ ಹಾಕ್ದಾಗ ಊರ್ ಬಿಟ್ಟು ಓಡೋಗಿದ್ದೆ ದೊಡ್ಡ ಕಳ್ಳಂತರ. ಯಾಕೆ ಅವತ್ತು ಧೈರ್ಯ ಇರ್ಲಿಲ್ವಾ? ಆವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ. ಯಡಿಯೂರಪ್ಪ ಕಣ್ ಚೆನ್ನಾಗ್ ಗುಮ್ದ. ಹೆಂಗ್ ಗುಮ್ದ ಅಂದ್ರೆ ಮಗನೇ ಫ್ಲೈಟ್ ಹತ್ತಿ ಓಡೋಗಿದ್ದೆ, ಎಲ್ಲ ಸರ್ವರ್ ಡೌನ್, ಪವರ್ ಟಿವಿ ಶಟ್ ಡೌನ್. ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವನಗರದಲ್ಲಿ ಭಿಕ್ಷೆ ಬೇಡ್ಕೊಂಡ್ಬಂದು ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಹಣದಲ್ಲಿ ಮನೆ. ನಿನ್ನ ಯೋಗ್ಯತೆ ನಮಗ್ ಗೊತ್ತಿಲ್ವಾ? ನಾವು ಹೋರಾಟ ಮಾಡ್ತೀವಿ, ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ. ಕೇಳು, ಅದೇ ಸದಾಶಿವನಗರದನ್ ಕೇಳು. ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ, ₹1 ಮುಟ್ಟಿಲ್ಲ. ಅದಲ್ಲೇ ಸ್ವಾಭಿಮಾನದಿಂದ ಮಾಡಿದ್ದು. ನಿಂತರ ಪ್ರತಿ ಪದವನ್ನ, ಪ್ರತಿ ಮೈಕನ್ನ, ಪ್ರತಿ ಲೈವ್ ಅನ್ನ ಮಾರ್ಕೊಳ್ಳೋ ಮಟ್ಟಕ್ಕಿಲ್ಲ. ಯಾವ ಸೀಮೆ ಅದ್ ಯಾವ್ದೋ ಒಂದು ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗ್ರಾಡ್ತಿಯಲ್ಲ ನೀನ್ ಲೈ. ಅಂತ ಟಿವಿ ಚಾನೆಲ್ 10 ಮಾಡ್ಕೊಡ್ತೀನಿ. ಐ ಫಂಡ್ ಮಗನೇ. ನಮ್ಮ ಹತ್ರನೂ ದುಡ್ಡಿದೆ, ನಮ್ಮ ಹತ್ರನೂ ಹಣ ಇದೆ. ನಿಂತರ ಹಲ್ಕಾ ಭಾಷೆ ಮಾತಾಡ್ಬೇಕೇನೋ? ಹಲ್ಕಾ ಭಾಷೆ ಮಾತಾಡ್ಬೇಕಾ? ಯಾವ ಸೀಮೆ ಗಂಚೋ ನೀನು? ಯಾವ ಸೀಮೆ ಗಂಚೋ? ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ? ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ? ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ? ತೋರ್ಸ್ಲ ನಾನು. ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಮನೆ ಮಾಡ್ಕೊಟ್ರದು, ಫ್ಲಾಟ್ ಮಾಡ್ಕೊಟ್ರದು ಎಕ್ಸ್ಪೋಸ್ ಮಾಡ್ಲಾ? ಯಾರಿಗ್ ಮಾಡ್ಕೊಟ್ಟಿದ್ಯಾ? ನಿನ್ನ ಆತ್ಮನ ಕೇಳ್ಕೊ. ಏನೋ ಒಂದು ಕಿತ್ತೋಗಿರೋ ಚಾನೆಲ್ ಮಾಡ್ಕೊಂಡ್ಬಿಟ್ಟು ಒಂದ್ ಮೈಕ್ ಇಟ್ಕೊಂಡ್ಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರಿಗೋ ಹೇಳ್ತಿಲ್ಲ ಮಾತಲ್ಲಿ. ರಾಕೇಶ್ ಶೆಟ್ಟಿ ಯಾರಿಗೋ ಹೇಳ್ತೀನಿ ನಿನ್ನ ಮಾತನ್ನ. ಮಗನೇ ಎಚ್ಚರವಾಗಿರೋ. ನಿಮ್ಮಪ್ಪಂದೆಲ್ಲ ಕರ್ನಾಟಕ ಇರೋ, ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು. ಭಿಕ್ಷೆ ಏನೋ ಬಾಯಲ್ಲಿ ಮಾತು ನಿಂದು. ಏನ್ ಯಾರು ಕೇಳಬಾರ್ದ? ಎಷ್ಟು ಇಸ್ಕೊಂಬಂದೆ ಅವ್ರ ಹತ್ರ? ಎಷ್ಟ ಇಸ್ಕೊಂಬಂದೆ? ಕುಡಿ ಅವ್ರ ಹುಚ್ಚೆ. ದಿನ ಡ್ರಮ್ ಅಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ. ನಮ್ಗೇನಾಗಬೇಕಾಗೈತೆ? ನಾವು ನ್ಯಾಯನ ಕೇಳ್ತಾ ಇದ್ದೀವಿ. ನಾವ್ ಯಾರು ಅನ್ಯಾಯನ ಸಹಿಸ್ಕೊಳಲ್ಲ. ನಮಗೆ ನ್ಯಾಯ ಬೇಕು. SIT ಮಾಡಿದ್ದಾರೆ ಸರ್ಕಾರ, ತನಿಖೆ ಮಾಡ್ತಾ ಇದ್ದಾರೆ. 2 ಮುಚ್ಕೊಂಡಿರಲಿ, ನವರಂಧ್ರಗಳನ್ನ ಮುಚ್ಕೊಂಡಿರೋ. ಮಗನೇ, ನೀನ್ ಒಬ್ಬನ್ಗೆಲ್ಲ ಕೇಳಕ್ ಬರೋದು, ನಮಗೂ ಕೇಳಕ್ ಬರ್ತದೆ. ಕೇಳಲ್ಲ, ಕಾದು ಬಿಡ್ತೀವಿ ನಿನ್ಗೆ. ಒಳ್ಳೆ ಬಂದಿದ್ದಂಗಿದ್ಯಾ ಮಗನೇ. ಇಷ್ಟಿಷ್ಟು ದಪ್ಪ ಮುಖ, ಬಾಡಿ, ನಿನ್ನ ಮುಖ ನೋಡ್ಕೋ. ಅನ್ಯಾಯ ಮಾಡಿ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ. ಆತ್ಮ ಮುಟ್ಕೊಂಡು ಹೇಳೋ, ನೀನ್ ಮಾರಾಟ ಮಾಡ್ಕೊಂಡಲ್ಲ ಅಂತ. ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ವಸೂಲಿ ಮಾಡಕ್ಕೆ. ಒಳ್ಳೆ ಮನೆ